ಮೇಘ್ನಾ ರಾಜ್ ತಾವೇ ಲೈವ್ ಬಂದು ಒಂದು ಮಾಹಿತಿಯನ್ನು ಬಿಚ್ಚಿಟ್ಟ ಮೇಘ್ನಾ ರಾಜ್ ತಮ್ಮ ಮದುವೆ ಗಂಡ ಹಾಗೆ ಅವರು ಏನು ಕೆಲಸವನ್ನು ಮಾಡ್ತಾರೆ, ತಾವು ಎರಡನೇ ಮದುವೆ ಆಗೋಕ್ಕೆ ಒಂದು ಮೊಟ್ಟ ಮೊದಲನೇದಾಗಿ ಒಂದು ಒಪ್ಕೊಂಡಿರಲಿಲ್ಲ, ಯಾಕೆ ಒಂದು ಎರಡನೇ ಮದುವೆ ಆಗೋಕ್ಕೆ ಒಪ್ಕೊಂಡ್ರಿ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಅವರು ಬಿಚ್ಚಿಟ್ಟಿದ್ದಾರೆ. ಒಂದು ಲೈವ್ ಬಂದು ಮಾಹಿತಿಯನ್ನು ಹೇಳಿದ್ದಾರೆ. ಏನೇನು ಹೇಳಿದ್ದಾರೆಪ್ಪ ಅಂತಂದರೆ, ತಮ್ಮ ಗಂಡ ಏನನ್ನ ಕೆಲಸ ಮಾಡ್ತಾರೆ, ಸೊ ತಾವು ಯಾಕೆ ಒಂದು ಎರಡನೇ ಮದುವೆಗೆ ಒಪ್ಕೊಂಡ್ರಿ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿದ್ದಾರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಇನ್ನಷ್ಟು ಒಂದು ವೀಡಿಯೋಸ್ಗಳು ಬರೋದಕ್ಕೆ ಒಂದು ಹೆಲ್ಪ್ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ಅಭಿಮಾನಿಗಳು ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆಪ್ಪ ಅಂತಂದರೆ, ಇಲ್ಲ ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗೋದು ತಪ್ಪು ಅಂತಕ್ಕಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಸೊ ಯಾಕೆಯಪ್ಪ ಅಂತಂದರೆ, ಇಲ್ಲ ನೀವು ಒಂದು ಚಿರಂಜೀವಿ ಸರ್ಜಾ ಅವರನ್ನು ಪ್ರೀತಿಸಿಬಿಟ್ಟು ಮದುವೆ ಆಗಿದ್ದೀರಿ, ಸೊ ಈಗ ಅವರು ನಿಮ್ಮ ಹತ್ರ ಇಲ್ಲ, ನೀವು ಒಂದು ಎರಡನೇ ಮದುವೆಯನ್ನು ಆಗೋದು ತಪ್ಪಾಗುತ್ತೆ. ಯಾಕಪ್ಪ ಅಂತಂದರೆ ನೀವು ಅವರ ನೆನಪಿನಲ್ಲೇ ಇರಬೇಕು ಅಂತಕ್ಕಂಥ ಮಾತನ್ನು ಒಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನೀವು ಎರಡನೇ ಮದುವೆ ಆದರೆ ಅದು ತಪ್ಪಾಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸೊ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ನೋಡೋದಾದರೆ, ನೀವು ಒಂದು ಚಿರಂಜೀವಿ ಸರ್ಜಾ ಅವರನ್ನು ಒಂದು ಪ್ರೀತಿಸಿ ಬಿಟ್ಟು ಮದುವೆ ಆದರೆ, ಈಗ ಎರಡನೇ ಮದುವೆ ಇನ್ನೊಂದು ಮದುವೆಯನ್ನು ಆಗೋಕ್ಕೆ ಹೊರಟ್ರೆ ಅವರಿಗೆ ಒಂದು ಮೋಸ ಮಾಡಿದಂತೆ ಆಗುತ್ತೆ ಅನ್ನೋ ಮಾತನ್ನು ಒಂದು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಈ ರೀತಿಯಾಗಿ ಹೇಳಿದರೆ, ಇನ್ನೊಂದಿಷ್ಟು ಅಭಿಮಾನಿಗಳು ಇಲ್ಲ ನೀವು ಎರಡನೇ ಮದುವೆಯನ್ನು ಆಗಿ, ಯಾಕಪ್ಪ ಅಂತಂದರೆ ನೀವೇನು ಚಿಕ್ಕವರು, ನಿಮಗೆ ಇನ್ನೂ ಏಜ್ ಇದೆ, ನೀವು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ನಿಮಗೋಸ್ಕರ ಅಲ್ಲದೆ ಹೋದರೂ ನಿಮ್ಮ ಮಗನಿಗೋಸ್ಕರ ಆದರೂ ಎರಡನೇ ಮದುವೆಯನ್ನು ಆಗಿ ಅಂತಕ್ಕಂಥ ಮಾತನ್ನು ಒಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಮೇಘ್ನಾ ರಾಜ್ರವರ ಡಿಸಿಷನ್ ಏನಪ್ಪ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಒಂದು ಮೇಘ್ನಾ ರಾಜ್ರವರು ಎರಡನೇ ಮದುವೆಗೆ ಒಪ್ಕೊಂಡಿರಲಿಲ್ಲ. ಅಂದರೆ ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದ ಕೆಲವೊಂದಿಷ್ಟು ದಿನಗಳ ಕಾಲ, ಕೆಲವೊಂದಿಷ್ಟು ವರ್ಷಗಳ ಕಾಲ ಯಾವುದೇ ಎರಡನೇ ಮದುವೆ ಬಗ್ಗೆ ಆಗಲಿ, ನಾನು ಎರಡನೇ ಮದುವೆಯನ್ನು ಆಗಬೇಕು ಅಂತಕ್ಕಂಥ ಮಾತನ್ನು ಎಲ್ಲೂ ಹೇಳಿರಲಿಲ್ಲ. ಅವರ ತಂದೆ ತಾಯಿಯವರು ತುಂಬ ಅಂದರೆ ತುಂಬಾ ಫೋರ್ಸ್ ಮಾಡ್ತಾರೆ, ನೀನು ಎರಡನೇ ಮದುವೆಯನ್ನು ಆಗು ಅಂತಕ್ಕಂಥದ್ದನ್ನು. ಆದರೆ ಇವರು ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ನನಗೆ ಫೋರ್ಸ್ ಮಾಡಬೇಡಿ ಅನ್ನೋ ಮಾತನ್ನು ಅವರ ತಂದೆ ತಾಯಿಯವರಿಗೆ ಹೇಳ್ತಾರೆ. ಸೊ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥದ್ದವರು ಈಗ ಯಾಕೆ ಒಂದು ಚೇಂಜ್ ಆದರು? ಎರಡನೇ ಮದುವೆಯನ್ನು ಆಗೋಲ್ಲ ಅಂದವರು ಈಗ ಎರಡನೇ ಮದುವೆಯನ್ನು ನಾನು ಆಗ್ತೀನಿ, ನನಗೆ ಎರಡನೇ ಗಂಡ ಬೇಕು, ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಯಾಕೆ ಹೇಳ್ತಿದ್ದಾರೆ? ಯಾಕೆ ಈ ರೀತಿಯಾಗಿ ಒಂದು ಚೇಂಜ್ ಆದರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅವರೇ ಒಂದು ಹೇಳ್ಕೊಂಡಿದ್ದಾರೆ. ಹಾಗಿದ್ರೆ ಬನ್ನಿ ಅದು ಏನೇನು ಹೇಳ್ಕೊಂಡಿದ್ದಾರೆ ಎಳೆಯಾಗಿ ತಿಳ್ಕೊಂಡು ಬರೋಣ. ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಹೇಳಿದವರು ಈಗ ಎರಡನೇ ಮದುವೆಯನ್ನು ಆಗ್ತೀನಿ ಅಂತ ಯಾಕೆ ಹೇಳಿದರು? ಇದನ್ನು ನೋಡಬೇಕಪ್ಪ ಅಂತ ಅಂದರೆ, ಇವರು ಮೊಟ್ಟ ಮೊದಲನೇದಾಗಿ ಯಾವುದೇ ಒಂದು ಎರಡನೇ ಮದುವೆಗೆ ಒಪ್ಕೊಂಡಿರಲಿಲ್ಲ. ಎರಡನೇ ಮದುವೆಗೆ ಆಗೋಕ್ಕೆ ಮುಖ್ಯ ಕಾರಣಪ್ಪ ಏನಪ್ಪ ಅಂತಂದರೆ, ಇವರು ತುಂಬಾ ಒಂದು ಎಲ್ಲ ಕೆಲಸ ಇವರಿಗೆ ಒಂದು ಭಾರ ಆಗ್ತಿದೆ ಅಂತೆ. ಯಾಕಪ್ಪ ಅಂತಂದರೆ, ಈ ಕಡೆ ಮನೆ ಕೆಲಸವನ್ನು ಕೂಡ ನೋಡ್ಕೋಬೇಕು, ಈ ಕಡೆ ಮಗ ರಾಯನನ್ನು ಕೂಡ ನೋಡ್ಕೋಬೇಕು, ಈ ಕಡೆ ಒಂದು ಬಿಸ್ನೆಸ್ಸನ್ನು ಕೂಡ ನೋಡ್ಕೋಬೇಕು, ಇದೆಲ್ಲವೂ ಇವರಿಗೆ ತೊಂದರೆ ಆಗ್ತಿದೆ ಅಂತೆ. ಈ ಕಡೆ ಮಗನಿಗೂ ಕೂಡ ಸರಿಯಾಗಿ ಟೈಮ್ ಕೊಡೋಕ್ಕೆ ಆಗ್ತಿಲ್ವಂತೆ. ಅವನ ಸ್ಕೂಲ್ ಏನು, ಅವನು ಏನನ್ನ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ, ಏನು ಕಲಿತಿದ್ದಾನೆ, ಯಾವ ದಾರಿಯಲ್ಲಿ ನಡೀತಿದ್ದಾನೆ, ಒಳ್ಳೆ ದಾರಿಯಲ್ಲಿ ನಡೀತಿದ್ದಾನ ಅಥವಾ ಕೆಟ್ಟ ದಾರಿಯಲ್ಲಿ ನಡೀತಿದ್ದಾನ, ತನ್ನ ಮಗನಿಗೂ ಕೂಡ ನನಗೆ ಟೈಮ್ ಕೊಡೋಕ್ಕೆ ಆಗ್ತಿಲ್ಲ, ಮನೆ ಕೆಲಸ ಬಿಸ್ನೆಸ್ ಇದೇ ಆಗ್ತಿದೆ. ಅದಕ್ಕಾಗಿ ನಾನು ಕೂತು ಯೋಚನೆ ಮಾಡಿದೆ. ನನ್ನ ಮನೆಯಲ್ಲೂ ಕೂಡ ನಮ್ಮ ತಂದೆ ತಾಯಿಯವರು ಕೂಡ ಹೇಳಿದರು, ಇಲ್ಲ ನೀನು ಎರಡನೇ ಮದುವೆಯನ್ನು ಆಗು ಅನ್ನೋ ಮಾತನ್ನು ಹೇಳಿದರು. ಆದರೆ ನನಗೆ ಮೊಟ್ಟ ಮೊದಲನೇದಾಗಿ ಅದೇನೋ ಸರಿ ಅನ್ನಿಸ್ಲಿಲ್ಲ. ಆಮೇಲೆ ಕೂತು ಯೋಚನೆಯನ್ನು ಮಾಡಿದೆ. 1 ವರ್ಷಗಳ ಕಾಲ ನಾನು ಕೂತು ಯೋಚನೆಯನ್ನು ಮಾಡಿದೆ. ಅದರಲ್ಲಿ ನನಗೆ ಯಾವುದೇ ತಪ್ಪಿಲ್ಲ ಅನ್ನೋದು ಒಂದು ವಿಚಾರ ತಿಳಿಯಿತು. ಯಾಕೆ ಅಂದರೆ, ನಾನು ಎರಡನೇ ಮದುವೆಯನ್ನು ಆಗೋದ್ರಿಂದ ಯಾವುದೇ ತಪ್ಪಿಲ್ಲ. ನಾನೇನು ಚಿರಂಜೀವಿ ಸರ್ಜಾ ಅವರು ಇರುವಾಗಲೇ ಅವರಿಗೆ ಮೋಸ ಮಾಡಿ ಎರಡನೇ ಮದುವೆಯನ್ನು ಆಗ್ತಿಲ್ಲ. ಅವರು ಈಗ ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ನನಗೋಸ್ಕರ ಅಲ್ಲದೆ ಹೋದರೂ ನನ್ನ ಮಗನಿಗೋಸ್ಕರ ಆದರೂ ನಾನು ಎರಡನೇ ಮದುವೆಯನ್ನು ಆಗಬೇಕು. ಯಾಕೆ ಅಂದರೆ ಅವನು ಇನ್ನೂ ಚಿಕ್ಕವನು, ಅವನ ತಂದೆಯ ಆಶ್ರಯದಲ್ಲಿ ಬೆಳಿಬೇಕು, ಅವನಿಗೂ ಕೂಡ ಒಬ್ಬ ತಂದೆ ಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಇನ್ನು ನಾನು ಎರಡನೇ ಮದುವೆಯನ್ನು ಆದಷ್ಟು ಬೇಗ ಆಗ್ತೀನಿ, ನಾನು ಕೂಡ ಎರಡನೇ ಮದುವೆಗೆ ಸಿದ್ಧಳಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಗಂಡು ಯಾರು ಅನ್ನೋ ಮಾತನ್ನು ಕೇಳಿದಾಗ ಅವರು ಕೊಟ್ಟಿರೋ ಉತ್ತರ ಏನಪ್ಪ ಅಂತಂದರೆ, ಆದಷ್ಟು ಬೇಗ ನಾನು ನಿಮಗೆ ತಿಳಿಸ್ತೀನಿ ಗಂಡು ಯಾರು ಅಂತಕ್ಕಂಥದ್ದನ್ನು. ನಮ್ಮ ತಂದೆ ತಾಯಿಯವರು ಆಲ್ರೆಡಿ ಗಂಡನ್ನು ನೋಡಿದ್ದಾರೆ, ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಆದಷ್ಟು ಬೇಗ ಮದುವೆಯನ್ನು ಕೂಡ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅವರು ಒಂದು ಅಪ್ಡೇಟ್ ಕೊಟ್ಟ ಮೇಲೆ ನಾನು ನಿಮಗೆ ಖಂಡಿತವಾಗ್ಲೂ ಆದಷ್ಟು ಬೇಗ ಅಪ್ಡೇಟ್ನ ಕೊಡ್ತೀನಿ. ಅದಕ್ಕೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಜೋಡಿ ಬಗ್ಗೆ ಇವರು ಎರಡನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿ.